ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬೆಳ್ಳಂಬೆಳಗ್ಗೆ ನಾನು ಒಂದು ವಾಕಿಂಗ್ ಅಂತ ಬಂದಾಗ ನನಗೆ ಇದು ನೋಡಿ ಒಂದು ರೀತಿಯ ದುಃಖ ಆಗ್ತಾ ಇದೆ. ಏನು ವಿಚಾರ ಅಂತೀರಾ? ಒಂದು ಲೇಔಟ್ ಡೆವಲಪ್ ಆಗ್ತಾ ಇದೆ. ಆ ಲೇಔಟ್ ಮುಂದೆ ಕಮಾನ್ ಆದಂಥ ಆರ್ಚ್ಗಳಿರ್ಬೋದು, ಈ ರೀತಿಯ ಒಂದು ವಾಚ್ಮ್ಯಾನ್ ಕೊಠಡಿ ಇರ್ಬೋದು, ಈ ರೀತಿ ಕಾಂಪೌಂಡ್ ಇರ್ಬೋದು. ಇವೆಲ್ಲ ಅವಶ್ಯಕತೆ ಇದೆಯಾ? ಖಂಡಿತ ಬೇಕಿಲ್ಲ. ಹಳ್ಳಿಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಹಳ್ಳಿ ಜನಗಳಲ್ಲಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಲೇಔಟ್ ಡೆವಲಪ್ ಆಗುತ್ತೆ, ಪ್ಲ್ಯಾನ್ಡಾಗಿ ಡೆವಲಪ್ ಮಾಡ್ತಾರೆ. ಆದರೆ ಇಲ್ಲಿ ನಗರೀಕರಣ ಹೆಚ್ಚಾಗ್ತಿರೋದ್ರಿಂದ ನಮ್ಮ ಮೈಸೂರನ್ನ ಕುಲುಗೆಡಿಸ್ತಾ ಇದ್ದಾರೆ. ನೋಡಿ, ಕಾಂಕ್ರೀಟ್ ಕಾಡಾಗಿ ಮಾಡ್ತಾಯಿದ್ದಾರೆ. ಅಚ್ಚುಕಟ್ಟಾಗಿ ಒಂದು ಟಾರ್ ರೋಡ್ ಇದೆ, ಅದರ ಪಕ್ಕ ಇದನ್ನು ಸ್ವಲ್ಪ ಹುಲ್ಗಾವಲಾಗೆ ಬಿಟ್ಟರೆ ಮಳೆ ಬರೋದನ್ನು ನೀರೆಲ್ಲ ಹೀರ್ಕೊಂಡು ನಂತರ ಈ ಲೇಔಟಲ್ಲಿ ಮನೆ ಕಟ್ಟೋರಿಗೆ ಒಂದು ರೀತಿ ಅಂತರ್ಜಲ ಸಿಕ್ಕಿ ಬೋರ್ವೆಲಲ್ಲಿ ಸುಭಿಕ್ಷವಾಗಿ ನೀರು ಸಿಗ್ತಿತ್ತು. ಈ ಲೇಔಟ್ ಪ್ರಾಣಿಗಳು ಅಥವಾ ರಿಯಲ್ ಎಸ್ಟೇಟ್ ದಂಧೆಕೋರರು ನೋಡಿ ಅನಾವಶ್ಯಕವಾಗಿ ಇವಕ್ಕೆಲ್ಲ ದುಡ್ಡು ಖರ್ಚು ಮಾಡಿ ಕಾಂಕ್ರೀಟ್ ಕಾರ್ಡ್ ಮಾಡಿ ಆರ್ಚ್ಗಳು ಮಾಡಿ ಇಷ್ಟೊಂದೆಲ್ಲ ದುಡ್ಡನ್ನು ವ್ಯಯ ಮಾಡೋ ಬದಲು ಅವ್ರಿಗೆ ಅಷ್ಟು ಕೂಡ ದುಡ್ಡು ತುಂಬಿ ತುಳುಕ್ತಾ ಇದ್ದರೆ ಒಂದು 4 ಜನ ಬಡವರಿಗೆ ದಾನ ಮಾಡಲಿ, ಒಂದು 4 ಜನ ಬಡವರಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಲಿ, ಒಂದು 4 ಜನ ಬಡವ್ರನ್ನ ಕರ್ಕೊಂಬಂದು ನೀನು ಈ ರೀತಿ ರಿಯಲ್ ಎಸ್ಟೇಟ್ ದಂಧೆಕೋರನಾಗಪ್ಪ ಅಂತ ಹೇಳಿ ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಲಿ. ಅದನ್ನು ಬಿಟ್ಬಿಟ್ಟು ಇಷ್ಟು ಸುಂದರವಾಗಿರುವಂಥ ಮೈಸೂರು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಮೈಸೂರು ಜನನೂ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಮೈಸೂರು ಜನ ಹಾಳಾಗಿದ್ದು ಹೇಗೆ ಅಂತ ನಾವು ಒಂದು ಪಕ್ಷಿ ನೋಟ ನೋಡೋದಾದರೆ, ಒಂದು ಮುಂಬೈಗೆ ಹೋದರು ಕೆಲಸಕ್ಕೆ ಅಂತ. ಅಲ್ಲಿ ಮುಂಬೈ ಕುಣಿತಗಳನ್ನೆಲ್ಲ ಮುಂಬೈ ಪಟಾಕಿಗಳು, ಬಾಂಬೆ ದಂಧೆಕೋರ್ಗಳನ್ನೆಲ್ಲ ನೋಡಿಕೊಂಡು ಬಹುಮಹಡಿ ಕಟ್ಟಡದಲ್ಲಿ ಕಟ್ತೀವಿ ಅಂತ ಬಂದರು ಒಂದಷ್ಟು ಜನ. ಇನ್ನೊಂದಷ್ಟು ಜನ ಸೇಟುಗಳು ಬಂದರು. ಬಿಸ್ನೆಸ್ ನೆಪದಲ್ಲಿ ಮೈಸೂರು ಜನನೆಲ್ಲ ಮಂಕ್ ಮಾಡಿ ಟೋಪಿ ಹಾಕಿ ದುಡ್ಡು ಮಾಡ್ಕೊಂಡು ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ನೊಂದಷ್ಟು ಜನ ಬೆಂಗಳೂರು ನೋಡಿದ್ರು, ಕಾಪಿ ಮಾಡಿದ್ರು. ನಾವು ಯಾಕೆ ಇಲ್ಲಿ ಮೈಸೂರಲ್ಲಿ ಹಿಂಗೆ ಮಾಡಬಾರ್ದು ಅಂತೆಲ್ಲ ಹಿಂಗೆ ಮಾಡ್ತಿದ್ದಾರೆ. ಇದೆಲ್ಲ ಬೇಕಾ? ನಾವು ಒಬ್ಬ ಬಡವ ಕೈಗೆಟಕ ದರದಲ್ಲಿ ಒಂದು ಸೈಟ್ ಕೊಂಡ್ಕೋಬೇಕು ಅಂತಂದರೆ ಅವನ ಜೇಬಿಗೆ ಎಷ್ಟೆಲ್ಲ ರೀತಿ ಕತ್ತರಿ ಮಾಡ್ತಾರೆ ಇಂಥ ದಂಧೆಕೋರರು. ಇಂಥ ದಂಧೆಕೋರರ ಒಂದು ಬೆಂಬಲಕ್ಕೆ ಯಾರ್ಯಾರು ನಿಂತಿದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಮೈಸೂರು ಜನ ಎಚ್ಚೆತ್ಕೊಳ್ಳಿ, ಮೈಸೂರಲ್ಲಿ ಕಾಂಕ್ರೀಟ್ ಕಾಡ್ ಆಗೋದನ್ನು ತಪ್ಪಿಸಿ.